me forever on fire. ಕೇಂದ್ರಕ್ಕೂ ಎದುರಾಗ್ತಾ ಇವೆ ಒಂದಾದ್ರ ಮೇಲೆ ಒಂದು ಆರೋಪ. ಎನ್ಡಿಎ ಮೈತ್ರಿಕೂಟದ ಮಂತ್ರಿಗಳ ಮೇಲೆ ಗುರುತರ ಆರೋಪ ಕೇಳಿಬಂದಿದೆ. ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂಮಿಯ ಡಿನೋಟಿಫಿಕೇಶನ್ ಆರೋಪ ಕೂಡ ಇದೆ. ಗಂಗೇನಹಳ್ಳಿಯಲ್ಲಿ ಬೆಲೆ ಬಾಳುವ ಭೂಮಿ ಪರಭಾರೆ ಆರೋಪ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇರುವಂತದ್ದು. ನಿನ್ನೆಯಷ್ಟೇ ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ಗೆ ದಾಖಲು ಮಾಡಿ ಅಂತ ಈಗಾಗಲೇ ಕೋರ್ಟ್ನಿಂದ ಕೂಡ ಸೂಚನೆ ಸಿಕ್ಕಿದೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರ ಕೇಂದ್ರ ಸಚಿವರ ವಿರುದ್ಧ ಕೂಡ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಎಫ್ಐಆರ್ಗಳು ಕೂಡ ದಾಖಲಾಗೋದಕ್ಕೆ ಅಂತ ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ನಿನ್ನೆ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿ ಬಂದಿದ್ದಾರೆ. ಅದರ ಬೆನ್ನಲ್ಲೇ ಈಗ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೂಡ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಬಿಜೆಪಿಯವರು ಸುಲಿಗೆ ಮಾಡ್ತಾ ಇದ್ರು. ಅಂದ್ರೆ ನೀವು ಇಷ್ಟು ಹಣವನ್ನ ಅಮೌಂಟನ್ನ ನಮ್ಮ ಬಿಜೆಪಿಗೆ ಅಂತ ಕೊಡದೇ ಇದ್ರೆ ನಿಮ್ಮ ಕಂಪನಿಗಳ ಮೇಲೆ ಅಥವಾ ಸಂಸ್ಥೆಗಳ ಮೇಲೆ IT ರೈಡ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಹಣವನ್ನ ಸುಲಿಗೆ ಮಾಡ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೆಲ ಸಚಿವರ ಮೇಲೆ ಇದೆ. ಹೀಗಾಗಿ ಈಗ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೂಡ FIR ದಾಖಲು ಮಾಡಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅವರ ವಿರುದ್ಧ ಕೂಡ FIR ದಾಖಲಾಗುವಂತ ಸಾಧ್ಯತೆಗಳಿವೆ. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಹೋಗಿ ತನಿಖೆ ಫೇಸ್ ಮಾಡಿ ಬಂದಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವರ ಮೇಲೆ ಒಬ್ರು ಆದ್ಮೇಲೆ ಮತ್ತೊಬ್ಬರ ಮೇಲೆ ಇದೇ ರೀತಿಯ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಲ್ಲಿಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಕೆಲ ಸಚಿವರು ಅಧಿಕಾರಿಗಳ ಮೇಲೆ ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಅಲ್ಲೂ ಕೂಡ ಇನ್ನೂ ಏನೇನು ಹಗರಣಗಳಾಗಿರ್ಬೋದು, ಏನೇನು ಅಕ್ರಮಗಳಾಗಿರ್ಬೋದು ಅಂತ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಜನತೆಯ ಚಿತ್ತ ಆ ಕಡೆ ನೆಡ್ತಾ ಇದೆ. ಈಗ ಇನ್ನು ಯಾರ್ಯಾರು ಯಾವ್ಯಾವ ಹಗರಣ ಮಾಡಿರಬಹುದು, ಯಾರ್ಯಾರ ಮೇಲೆ ಯಾವ್ಯಾವ ಕೇಸ್ಗಳು ದಾಖಲಾಗಬಹುದು ಅನ್ನುವಂಥ ಒಂದಷ್ಟು ಆತಂಕ, ಜೊತೆಗೆ ಬಿಜೆಪಿ ನಾಯಕರಲ್ಲೂ ಕೂಡ ಅದೇ ರೀತಿಯ ಗೊಂದಲ, ಭಯ ಈಗ ಶುರುವಾಗ್ತಾ ಇದೆ.